ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಇವತ್ತಿನ ಕೆಲಸ ಮುಗಿಸಿ ಮನೆಗೆ ಹೋಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ಊಟ ಮಾಡಿ ಮಲಗಿ ಬೆಳಿಗ್ಗೆ ಎದ್ದು ನೋಡಬೇಕು ಅಂತಿದ್ರೆ ಯು ಗೆಟ್ ಅನ್ ಇಮೇಲ್ ಆ್ಯಂಡ್ ಆ ಇಮೇಲಲ್ಲಿ ಇರುತ್ತೆ ಟುಡೇ ಈಸ್ ಯುವರ್ ಲಾಸ್ಟ್ ವರ್ಕಿಂಗ್ ಡೇ ಅಂತ. I'm not joking, guys. This is exactly what has happened with one of the biggest company in the world that is called as Oracle. So Oracle recently 30,000 ಜನರನ್ನು ಲೇ ಆಫ್ಸ್ ಮಾಡಿದ್ದಾರೆ. That is 18% of their workforce. And ಅದರಲ್ಲೂ 12,000 ಜನರನ್ನು ಇಂಡಿಯಾದಿಂದ ಅವರು ಲೇ ಆಫ್ ಅನ್ನು ಮಾಡಿದ್ದಾರೆ, which is a huge number. ಸೊ ಯಾಕೆ ಈ ಲೇ ಆಫ್ಸ್ ನಡೀತಾ ಇದೆ? ಆ್ಯಂಡ್ ದಿಸ್ ಇಸ್ ವೆರಿ ಸ್ಟ್ರೆಸ್ಫುಲ್. ರೀಸೆಂಟ್ಲಿ ಲಾಸ್ಟ್ ಇಯರು ನಮಗೆ ಲೇ ಆಫ್ಸ್ ನಡೆದಿದೆ, ಬಟ್ ಈ ಒಂದು ಲೇ ಆಫ್ ತುಂಬಾನೇ ಸ್ಟ್ರೆಸ್ಫುಲ್. ಯಾಕೆ ಅಂತ ಹೇಳಿದ್ರೆ, ಯಾವುದೇ ರೀತಿಯಾಗಿರುವಂಥ ಪ್ರಯರ್ ನೋಟಿಸ್ ಇಲ್ಲದೆ, ಯಾವುದೇ HR ಕಾಲ್ ಇಲ್ಲದೆ, ಯಾವುದೇ ಒಂದು ಫಾರ್ ಎಕ್ಸಾಂಪಲ್ PIPs ಇಲ್ಲದೆ ನಿಮಗೆ ಡೈರೆಕ್ಟ್ ಆಗಿ ಒಂದು ಇಮೇಲ್ ಮುಖಾಂತರ ನಿಮ್ಮನ್ನು ಅವರ ಕಂಪನೀಸಿಂದ ಟರ್ಮಿನೇಟ್ ಮಾಡಿದ್ದಾರೆ. ಅಂಡ್ ಐ ಫೀಲ್ ಸೋ ಸ್ಯಾಡ್ ಫಾರ್ ದೀಸ್ ಪೀಪಲ್. ಅವ್ರು ಏನು ತಪ್ಪು ಮಾಡಿದ್ದಾರೆ, ರೈಟ್? ಸೊ ಯಾಕೆ ಇದು ನಡೀತಾ ಇದೆ? ದಿಸ್ ಇಸ್ ಅ ಸೀರಿಯಸ್ ಸೈನ್. ಅಂದರೆ 2026 ಅಲ್ಲಿ ಈ ಒಂದು ಲೇ ಆಫ್ ಆಗಿರೋದು, ಐ ಥಿಂಕ್ ದಿಸ್ ಹ್ಯಾಸ್ ಟು ಬಿ ಒನ್ ಆಫ್ ದ ಮೈಲ್ ಸ್ಟೋನ್ ಲೇ ಆಫ್ಸ್ ವಿಚ್ ಹ್ಯಾಸ್ ಬಿನ್ ರೆಕಾರ್ಡೆಡ್. ಅಂಡ್ ಇನ್ನೊಂದು ಸ್ಕೇರಿ ಪಾರ್ಟ್ ಏನಂತ ಹೇಳಿದ್ರೆ, ನೆಕ್ಸ್ಟ್ 1 ತಿಂಗಳಲ್ಲಿ ಇನ್ನೊಂದು ರೌಂಡ್ ಆಫ್ ಲೇ ಆಫ್ ಮಾಡಲಿಕ್ಕೆ ಕೂಡ ಒರಾಕಲ್ ಹೋಗ್ತಾ ಇದ್ದಾರೆ ಎಂಬುದಾಗಿರುವಂತ ಸುದ್ದಿ. ಸೊ ಯಾವುದೇ ಪ್ರಯರ್ ನಾಲೆಜ್ ಇಲ್ಲದೆ ಸಡನ್ ಆಗಿ ಬಂದಿರುವಂತ ಇಮೇಲ್ ಅನ್ನು ನೋಡುವಾಗ ಅವರಿಗೆ ಆಗಿರುವಂತ ಮಾನಸಿಕ ಒತ್ತಡವನ್ನು ನಾನು ಜಸ್ಟ್ ಇಮ್ಯಾಜಿನ್ ಅಂಡ್ ಡಿಸ್ಕಸಿಂಗ್ ವಿತ್ ಮೈ ಟೀಮ್. ಸೊ ಸ್ಕೇರಿ ಸೈನ್ಸ್ ಅಟ್ ಲೀಸ್ಟ್ ಫಾರ್ ಒರಾಕಲ್ ಪೀಪಲ್. ಸೊ ಯಾಕೆ ಈ ಲೇ ಆಫ್ಸ್ ನಡೀತಾ ಇದೆ? ಐ ಮೀನ್, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ ಇದರ ಮೇಲೆ. ಬಿಕಾಸ್ ಕಂಪನೀಸ್ ಆರ್ ಥಿಂಕಿಂಗ್ ಇನ್ ಅ ಡಿಫರೆಂಟ್ ಲ್ಯಾಂಡ್ಸ್ಕೇಪ್. ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ನಾವು AI ಎರಾದಲ್ಲಿ ಹೋಗ್ತಾ ಇದ್ದೇವೆ. ದಿಸ್ ಇಸ್ ಅ ಹೈ ಟೈಮ್ ಫಾರ್ ಎನಿ AI. ಪ್ರತಿದಿನ ಹೊಸ ಟೂಲ್ಸ್, ಹೊಸ ಕಂಪನೀಸ್, ಹೊಸ ಸ್ಟಾರ್ಟ್ಅಪ್ಸ್ ಈ ಎಕೋಸಿಸ್ಟಮ್ ಮೇಲೆ ನೋಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ವೈ ಎಕ್ಸಾಕ್ಟ್ಲಿ ಲೇ ಆಫ್ಸ್ ಆರ್ ಹ್ಯಾಪನಿಂಗ್, ಆರ್ ವೈ ಡಿಡ್ ದಟ್ ಹ್ಯಾಪನ್ ಇನ್ ಒರಾಕಲ್ ಅಟ್ ದ ಫಸ್ಟ್ ಪ್ಲೇಸ್? ಬಿಕಾಸ್ ಕಂಪನಿದು ನೀವು ಸ್ಟ್ಯಾಟಿಸ್ಟಿಕಲ್ ವ್ಯಾಲ್ಯೂ ನೋಡೋದು ಅಂತಿದ್ರೆ ಅಥವಾ ವ್ಯಾಲ್ಯೂಯೇಷನ್ ನೋಡೋದು ಅಂತಿದ್ರೆ, ಅವರು ದೇ ಆರ್ ಡೂಯಿಂಗ್ ಪ್ರಿಟಿ ಗುಡ್. ಲಾಸ್ಟ್ ಇಯರ್ದು ಅವರದು ಆನ್ಯುವಲ್ ಆಗಿರುವಂತ ಇನ್ಕಮ್ ನೀವು ಗೂಗಲ್ ಸರ್ಚ್ ಮಾಡಿ ನೋಡುವಾಗ ದೇ ಹ್ಯಾವ್ ಹ್ಯಾಡ್ ಅ ವೆರಿ ಹೈ ಸ್ಟೇಕ್ ಆಫ್ ಪ್ರಾಫಿಟ್, ಅಥವಾ ತುಂಬಾ ಚೆನ್ನಾಗಿಯೇ ಕಂಪನಿ ರನ್ ಆಗ್ತಾ ಇದೆ. ಬೇಸಿಕಲಿ ಲೇ ಆಫ್ಸ್ ಬೇರೆ ಕಂಪನೀಸ್ ಅಲ್ಲಿ ನಡೆಯೋದು ಯಾಕೆ ಅಂತ ಹೇಳಿದ್ರೆ, ಒಂದು ವೆರಿ ಇಂಪಾರ್ಟೆಂಟ್ಲಿ ಅವರಿಗೆ ಯಾವುದೇ ರೀತಿ ಆಗಿರುವಂತ ಇನ್ಕಮ್ ಅಥವಾ ಕ್ಯಾಶ್ ಫ್ಲೋ ಬರದಿರುವ ಕಾರಣ ಅವರು ಎಂಪ್ಲಾಯೀಸ್ ಅನ್ನು ಲೇ ಆಫ್ಸ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಆ ಕೇಸ್ ಅಲ್ಲ. ಆಸ್ ಪರ್ ದ ರೆಕಾರ್ಡೆಡ್ ಡೇಟಾ, ಇಟ್ ಹ್ಯಾಸ್ ಹೈಯೆಸ್ಟ್ ವ್ಯಾಲ್ಯೂಯೇಷನ್ ಆರ್ ಹೈಯೆಸ್ಟ್ ಅಮೌಂಟ್ ಆಫ್ ಪ್ರಾಫಿಟ್ ಇನ್ ದ ಲಾಸ್ಟ್ ಬಿಸ್ನೆಸ್ ಇಯರ್. ಬಟ್ ಇಷ್ಟೆಲ್ಲ ಪ್ರಾಫಿಟ್ ಇದ್ರೂ ಯಾಕೆ ಅವರು ಇಷ್ಟು ಐ ಮೀನ್ ಲೇಯಿಂಗ್ ಆಫ್ 30,000 ಪೀಪಲ್ ಈಸ್ ಲೈಕ್ ಹ್ಯೂಜ್ ಅಲ್ಲ? ಹ್ಯೂಜ್. ಐ ಥಿಂಕ್ ದಟ್ಸ್ ವೈ ಐ ಸೇ ದಿಟ್ಸ್ ದ ಬಿಗ್ಗೆಸ್ಟ್ ಮೈಲ್ ಸ್ಟೋನ್. ಸೊ ಯಾಕೆ ಇದರಲ್ಲಿ ಇಷ್ಟು ಲೇ ಆಫ್ಸ್ ಅಲ್ಲಿ ಇಷ್ಟು ಫೋಕಸ್ ಮಾಡ್ತಿದ್ದಾರೆ? ಸೊ ಪ್ರಿಡಾಮಿನೆಂಟ್ಲಿ 3 ಮೇನ್ ರೀಸನ್ಸ್ ಇಂದಾಗಿ. ಒಂದು, ಫಸ್ಟ್ ರೀಸನ್, ಆಸ್ ಯು ಆಲ್ರೆಡಿ ನೋ, ಅಥವಾ ನಿಮಗೆ ಆಲ್ರೆಡಿ ಗೊತ್ತಿರುವಾಗ, ಈ AI ಎರಾದಲ್ಲಿ ದೇ ರಿಲೈ ಹೆವಿಲಿ ಆನ್ AI ಇನ್ಫ್ರಾಸ್ಟ್ರಕ್ಚರ್, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೇಟಾ ಸೆಂಟರ್ಸ್. ಸೊ ಈ 3 ಇನ್ಸ್ಟೆನ್ಸ್ ಅಲ್ಲಿ ಅವರು ಜಾಸ್ತಿ ಇನ್ವೆಸ್ಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ, of course you should be having very well amount of money. ಸೊ ಆ ಮನಿ ಇಲ್ಲದಿರುವ ಕಾರಣ ಅವರು ಲೇ ಆಫ್ಸ್ ಅನ್ನು ಮಾಡಲಿಕ್ಕೆ ನೋಡ್ತಿದ್ದಾರೆ. ಸೊ ದಿಸ್ ಇಸ್ one reason. So they are investing heavy on AI infrastructure and cloud infrastructure. This is as per their reports. And ಮೂರನೇದು ಡೇಟಾ ಸೆಂಟರ್ಸ್, AI ಡೇಟಾ ಸೆಂಟರ್ಸ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಅವರು ನೋಡ್ತಿದ್ದಾರೆ. ಸೊ ಯಾಕೆ ಇದರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ನೋಡ್ತಿದ್ದಾರೆ? ಸೊ ಡೆಫಿನೆಟ್ಲಿ ನಾವು ಹೇಳ್ತಾ ಇದ್ದೇವೆ ನಿಮ್ಮ ಹತ್ರ AI ಅಥವಾ ಜನರೇಟಿವ್ AI ಕಲೀಲಿಕ್ಕೆ. ಅದೇ ರೀತಿ ಕಂಪನೀಸ್ಗೂ ಪ್ರೆಷರ್ ಇದೆ AI ರಿಲೇಟೆಡ್ ಆಗಿರುವಂತಹ ಸಾಫ್ಟ್ವೇರ್ಸ್ ಅನ್ನು, ಏಜೆಂಟಿಕ್ ಡ್ರಿವನ್ ಆಗಿರುವಂತಹ ಸಾಫ್ಟ್ವೇರ್ಸ್ ಅನ್ನು ಬಿಲ್ಡ್ ಮಾಡಿ ಸ್ಕೇಲ್ ಮಾಡಲಿಕ್ಕೆ. ಸೊ ಆ ಪ್ರೆಷರ್ ಇಂದಾಗಿ ಇನ್ವೆಸ್ಟರ್ಸ್ ಅವರಿಗೆ ಆ ಕಂಪನೀಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತಿಲ್ಲ. ಸೊ ಎನಿ ಕಂಪನೀಸ್ ವಿಚ್ ಆರ್ ನಾಟ್ ಯೂಸಿಂಗ್ AI ಆರ್ ನಾಟ್ ಇನ್ವೆಸ್ಟೆಡ್ ವೆಲ್. ಸೊ ಅಲ್ಲೂ ಅವರಿಗೆ ಆ ಪ್ರೆಷರ್ ಇದೆ. ಸೊ ಈ ರೀಸನ್ಸ್ ಇಂದಾಗಿ ಐ ಬಿಲೀವ್ ಈ ಲೇ ಆಫ್ಸ್ ಒಂದು ಮೇಜರ್ ರೀಸನ್ ಇದೊಂದು ಲೇ ಆಫ್ಸ್ ಮೇಲೆ ಇಂಟಗ್ರೇಟ್ ಮಾಡಲಿಕ್ಕೆ. ಸೊ ಈ ಲೇ ಆಫ್ಸ್ ಇಂದ ಐ ಬಿಲೀವ್ ದೇ ಆರ್ ರಫ್ಲಿ ಹ್ಯಾವಿಂಗ್ ಸಮ್ ಅರೌಂಡ್ $8 billion ತನಕ ಅವರಿಗೆ ಕ್ಯಾಶ್ ಫ್ಲೋ ಬರುತ್ತೆ. ಆ್ಯಂಡ್ ಒನ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಹೇಳಿದ್ರೆ, ಈ ಲೇ ಆಫ್ಸ್ ಆಗಿರುವವರು ಯಾರು ಕೂಡ ಜೂನಿಯರ್ಸ್ ಆಗಿರ್ಬೋದು ಅಥವಾ ಫ್ರೆಷರ್ಸ್ ಆಗಿರ್ಬೋದು, ಅವ್ರು ಯಾರು ಅಲ್ಲ. ಸೀನಿಯರ್ಸ್ ಅನ್ನು ತೆಗೆದಿದ್ದಾರೆ, ಆಪರೇಷನ್ಸ್ ಅಲ್ಲಿ ಇರೋರನ್ನು ತೆಗೆದಿದ್ದಾರೆ, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಇರೋರನ್ನು ತೆಗೆದಿದ್ದಾರೆ, ಪ್ರಾಡಕ್ಟ್ ಅಲ್ಲಿ ಇರೋರನ್ನು ತೆಗೆದಿದ್ದಾರೆ. ಸೊ ಸ್ಪ್ಯಾನಿಂಗ್ ಅಕ್ರಾಸ್ ಎಲ್ಲ ಡೊಮೈನ್ ಅಲ್ಲಿ ಇರೋರನ್ನು ಇವರು ಲೇ ಆಫ್ ಮಾಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಹೇಳಿದ್ರೆ, 20 years ಎಕ್ಸ್ಪೀರಿಯನ್ಸ್ ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡಿರೋವರೆಗೂ ಒಂದು ಇಮೇಲ್ ಮುಖಾಂತರವನ್ನು ತೆಗೆದಿದ್ದಾರೆ ಅಂತ ಹೇಳಿದ್ರೆ, ಐ ಥಿಂಕ್
ರಿಯಲಿ ರಿಯಲಿ ಸಮಥಿಂಗ್ ವಿಚ್ ವಿ ನೀಡ್ ಟು ಲುಕ್ ಇನ್ ಟು. ಎರಡನೇದು ನಾನು ನೋಡಿರುವಂಥ ಪ್ರಕಾರ is because of AI automation, because almost every company, ChatGPT ಆಗಿರ್ಬೋದು, ಕ್ಲೌಡ್ ಆಗಿರ್ಬೋದು, ಎಕ್ಸ್ಟೆನ್ಸಿವ್ಲಿ ಗ್ರೋ ಆಗ್ತಾ ಇದೆ. ಸೊ ಆ ಗ್ರೋತ್ ಅನ್ನು ಇವರು ನೋಡುವಾಗ ವೈ ಆರ್ ದೇ ಗ್ರೋಯಿಂಗ್ ಸೋ ಫಾಸ್ಟ್ಲಿ ಅಂಡ್ ಸೋ ರ್ಯಾಪಿಡ್ಲಿ. ಈಗ ಸೇ ಫಾರ್ ಎಕ್ಸಾಂಪಲ್ ಕ್ಲೌಡ್ ಕೋಡ್ ಅಂತ ನಾವು ಒಂದು ಕಂಪನಿ ನೋಡುವಾಗ ಪ್ರತಿದಿನ ಹೊಸ ಏಜೆಂಟ್ಸ್ ಬರ್ತಾ ಇದೆ. ಕ್ಲೌಡ್ ಕೋವರ್ಕ್ ಅಂತ ಬರ್ತಿದೆ, ಈಗ ಹೊಸದಾಗಿರುವಂಥ ಆಪಸ್ 4.6 ಅಂತ ಒಂದು ಮಾಡೆಲ್ ಬಂದಿದೆ, ಅಂಡ್ ದೇ ಆರ್ ನೆಮೋಕ್ಲೋ ಅಂತ ಹೇಳ್ಬಿಟ್ಟು ಹೊಸ ಒಂದು AI ಅಸಿಸ್ಟೆಂಟ್ ಏಜೆಂಟ್ ಅನ್ನು ಅವ್ರು ಬಿಲ್ಡ್ ಮಾಡ್ತಿದ್ದಾರೆ. ಸೊ ಈ ರೀತಿ ಆಗಿರುವಂಥ ಹಲವಾರು AI ಏಜೆಂಟ್ಸ್ ಅನ್ನು ಅವರು ತಗೊಂಡು ಬರ್ತಿದ್ದಾರೆ, ರ್ಯಾಪಿಡ್ಲಿ ತಗೊಂಡು ಬರ್ತಿದ್ದಾರೆ. ಸೊ ಯಾಕೆ ಇಷ್ಟು ಫಾಸ್ಟ್ ಆಗಿ ತಗೊಂಡು ಬರ್ತಿದ್ದಾರೆ? ಇಸ್ ಬಿಕಾಸ್ ಆಫ್ ದೇ ಹ್ಯಾವ್ ದ ಮ್ಯಾನ್ ಪವರ್ ಅಂಡ್ ರಿಸೋರ್ಸ್ ಪವರ್. ಸೊ ಮ್ಯಾನ್ ಪವರ್ ಅಂಡ್ ರಿಸೋರ್ಸ್ ಪವರ್ ಬೇಕು ಅಂತಿದ್ರೆ ಡೆಫಿನೆಟ್ಲಿ ನಿಮಗೆ ಅಲ್ಲಿ ಇನ್ಫ್ಲೋ ಬರಬೇಕು, ಕ್ಯಾಶ್ ಇನ್ಫ್ಲೋ ಬರಬೇಕು. ಸೊ ಈ ಇನ್ಫ್ಲೋ ಇಂದಾಗಿ ಅವರಿಗೆ ಅಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ನಡೀತಾ ಇದೆ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಿದೆ. ಸೊ ಇಲ್ಲಿ ಒರಾಕಲ್ ಕೂಡ ಅದೇ ಎನಿಸ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಈ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡ್ಲಿಕ್ಕೋಸ್ಕರ they rely heavily on AI automation. So AI automations ಬೇಕು ಅಂತಿದ್ರೆ ಡೆಫಿನೆಟ್ಲಿ ಕ್ಯಾಶ್ ಬೇಕು, ಅಂಡ್ ಡೆಫಿನೆಟ್ಲಿ ಕ್ಯಾಶ್ ಬೇಕು ಅಂತಿದ್ರೆ ಅವರು ಇನ್ವೆಸ್ಟ್ ಮಾಡಬೇಕಾಗ್ತದೆ. ದೇ ನೀಡ್ ಇನ್ವೆಸ್ಟರ್ಸ್. ಅವರ ಹತ್ರ ಪ್ರಾಫಿಟ್ಸ್ ಗ್ರೇಟ್ ಆಗಿಲ್ಲದಿದ್ರೆ ಅವರಿಗೆ ಇನ್ವೆಸ್ಟ್ಮೆಂಟ್ ಮೇಲೆ ಹಾಕಬೇಕಾಗುತ್ತೆ. ಸೊ ದಟ್ ಮೈಟ್ ಬಿ ದ ರೀಸನ್. ಸೊ ದೇ ವಾಂಟ್ ಟು ಬಿಲ್ಡ್ ದೇರ್ ಓನ್ ಡೇಟಾ ಸೆಂಟರ್ಸ್ ಅಂಡ್ ಆಲ್ಸೋ ದೇ ವಾಂಟ್ ಟು ಆಟೋಮೇಟ್ ದೇರ್ current tasks, and for that this layoff might have happened. ಥರ್ಡ್ ಇಂಪಾರ್ಟೆಂಟ್ ಥಿಂಗ್, ಇದು ನನಗೆ ಅನಿಸಿರುವಂಥ ಒಂದು ವಿಷಯ ಏನಂತ ಹೇಳಿದರೆ, let's go back to September 2025. There was a huge deal what has happened. One of the biggest contract signings ಅಂತ ಹೇಳ್ಬೋದು AI ವರ್ಲ್ಡ್ ಅಲ್ಲಿ, when OpenAI signed a biggest deal with Oracle ಜೊತೆ ಒಂದು ಅತಿ ದೊಡ್ಡವಾಗಿರುವಂಥ ಡೀಲ್, ದಟ್ ಈಸ್ ಕ್ಲೋಸ್ ಟು $300 billion ಡೀಲಿಗೆ Oracle ಸೈನ್ ಮಾಡಿದೆ, or OpenAI ಸೈನ್ ಮಾಡಿದ್ದು Oracle ಜೊತೆ. ಸೊ ದಟ್ ದೇ ವಿಲ್ ಬಿ ಪರ್ಚೇಸಿಂಗ್ $300 billion ಬೇಕಾಗಿರುವಂಥ ಕಂಪ್ಯೂಟೇಷನಲ್ ಪವರ್ ಅನ್ನು Oracle ಇಂದ ಪರ್ಚೇಸ್ ಮಾಡಲಿಕ್ಕೆ ಆಲ್ರೆಡಿ OpenAI ಸೈನ್ ಮಾಡಿದೆ. ಸೊ ಐ ವುಡ್ ಸೇ ಫಾರ್ ದ ನೆಕ್ಸ್ಟ್ 5 years, ಅದು 2027 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 2027 ಇಂದ 2031 ತನಕ ಇರುವಂಥ 5 ವರ್ಷದಲ್ಲಿ OpenAIಗೆ ಬೇಕಾಗಿರುವಂಥ ಕಂಪ್ಯೂಟೇಷನಲ್ ಪವರ್ ಅನ್ನು ಸಪ್ಲೈ ಮಾಡೋದು Oracle. ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಅವರು $300 billion ಅನ್ನು ಇನ್ವೆಸ್ಟ್ ಮಾಡ್ತಿದ್ದಾರೆ. ಸೊ ಈ ಕಂಪ್ಯೂಟೇಷನಲ್ ಪವರ್ ಅನ್ನು ChatGPT ಅಥವಾ OpenAIಗೆ ಪ್ರೊವೈಡ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಅಷ್ಟು ಕಂಪ್ಯೂಟೇಷನಲ್ ಪವರ್ ಅನ್ನು ಇವರು ಜನರೇಟ್ ಮಾಡಬೇಕು. ಅಷ್ಟು ಜನರೇಟ್ ಮಾಡಬೇಕು ಅಂತಿದ್ರೆ ಅಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ರಿಪೋರ್ಟ್ಸ್ ಪ್ರಕಾರ $156 billion ಇನ್ವೆಸ್ಟ್ ಮಾಡ್ತಿದ್ದಾರೆ AI ಅಲ್ಲಿ ಟು ಬಿಲ್ಡ್ ದಿಸ್ ಡೇಟಾ ಸೆಂಟರ್ಸ್ ಆ್ಯಂಡ್ GPUs. ಸೊ ಇಷ್ಟು ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಅವರಿಗೆ ಅಲ್ಲಿ ಅಮೌಂಟ್ ಬೇಕಾಗುತ್ತೆ. ಸೊ ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತ ಹೇಳಿದರೆ, Oracle is just an example. Going forward, ಉಳಿದ ಕಂಪನೀಸ್ ಕೂಡ ಇದೇ ರೀತಿಯಲ್ಲಿ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಿಕಾಸ್ ಅವರಿಗೆ ಅವರ ಕಂಪನಿ ರೇಸಲ್ಲಿ ಎದುರು ಬರಬೇಕು ಅಂತಿದ್ರೆ ಅಥವಾ ಮುಂದೆ ಬರಬೇಕು ಅಂತಿದ್ರೆ ಡೆಫಿನೆಟ್ಲಿ AI ಸೆಂಟ್ರಿಕ್ ಆಗಿರುವಂಥ ಅಪ್ರೋಚಸ್ ತೆಗಿಬೇಕು. ಆ್ಯಂಡ್ AI ಸೆಂಟ್ರಿಕ್ ಆಗಿರುವಂಥ ಅಪ್ರೋಚಸ್ ಡೆಫಿನೆಟ್ಲಿ ತೆಗಿಬೇಕು ಅಂತಿದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಬೇಕು ಅಂತಿದ್ರೆ ಅಲ್ಲಿ ಇನ್ವೆಸ್ಟರ್ಸ್ ಬೇಕು ಅಂತಿದ್ರೆ ಅಲ್ಲಿ ಮನಿ ಬೇಕು. ಸೊ ಮನಿ ಇಸ್ ಸಮಥಿಂಗ್ ವಿಚ್ ರನ್ಸ್, ಆ್ಯಂಡ್ ಯಾವುದೇ ದಾಕ್ಷಿಣ್ಯ ಇಲ್ಲದೆ ಇರುವಂಥ ರೀತಿಯಲ್ಲಿ ಅವರವರ ಎಂಪ್ಲಾಯೀಸ್ ಜೊತೆ ಇರ್ತಾರೆ. ನೋ ಒನ್, ದೇ ವರ್ ವೆರಿ ರೂತ್ಲೆಸ್. ಯಾಕೆ ಕೇರ್ ಮಾಡ್ತಾರೆ ಎಂಪ್ಲಾಯೀಸ್ ಬಗ್ಗೆ? ಬಿಕಾಸ್ ಎವ್ರಿ ಒನ್ ವಾಂಟ್ಸ್ ಟು ಸ್ಟೇ ಅಹೆಡ್ ಆಫ್ ದ ಗೇಮ್, ಆ್ಯಂಡ್ ಅಷ್ಟೇ ಬಿಸ್ನೆಸ್ ನೋಡ್ತಾ ಇರೋದು. ಆ್ಯಂಡ್ ಎಂಪ್ಲಾಯೀಸ್ ಬಗ್ಗೆ ಇರುವಂಥ ರೀತಿಯಲ್ಲಿ ಐ feel really bad, and this is very disheartening for me to understand that so much of people have lost their jobs in just a span of 24 hours. So really saddened to see all this. So ಏನು ಮಾಡೋದು ಮುಂದೆ? ಈ ರೀತಿ ಆಗ್ತಾ ಇರಬೇಕು ಅಂತಿದ್ರೆ ಏನು ಮಾಡಬೇಕಾಗುತ್ತೆ ಮುಂದೆ? ಆ್ಯಂಡ್ ಇನ್ನೊಂದು ವಿಷಯ ಅದಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟೆಡ್ ಟು ಟಚ್ ಬೇಸ್. ಸೊ ಹಾಗಿದ್ರೆ ನಿಮಗೆ ಪ್ರಶ್ನೆ ಬರ್ಬೋದು, Oracle ಮಾತ್ರನ AI ಸೆಂಟರ್ಸಲ್ಲಿ ಇನ್ವೆಸ್ಟ್ ಮಾಡೋದು? ಗೂಗಲ್ ಮಾಡಿದೆ, ಅಮೆಝಾನ್ ಮಾಡಿದೆ, ಮೈಕ್ರೋಸಾಫ್ಟ್ ಮಾಡಿದೆ. ಸೊ ಈ ಎಲ್ಲ ಕಂಪನೀಸು ಅವರಿಗೆ ಬಂದಿರುವಂಥ ಪ್ರಾಫಿಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅವರಿಗೆ ಬಂದಿರುವಂಥ ಪ್ರಾಫಿಟಲ್ಲಿ ಅಥವಾ ಆಪರೇಷನಲ್ ಕ್ಯಾಶ್ ಫ್ಲೋ ಅಂತ ನಾವೇನು ಕರಿತೇವೆ ಅದರಿಂದ ಇನ್ವೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ Oracle ಇಸ್ ಒನ್ ಬಿಗ್ ಕಂಪನಿ ವಿಚ್ ರಿಲೈಸ್ ನಾಟ್ ಆನ್ ದಿಸ್ ಬಟ್ ಆನ್ ಡೆಪ್ತ್. ಸಾಲ ಮಾಡಿಕೊಂಡು ಅಥವಾ ಬ್ಯಾಂಕ್ಸ್ಗಳಿಂದ ಸಾಲ ಮಾಡಿಕೊಂಡು ಇನ್ವೆಸ್ಟ್ ಮಾಡಲಿಕ್ಕೆ ನೋಡ್ತಿದ್ದಾರೆ, ಅಥವಾ ಲೇಆಫ್ಸಿಂದ ಈ ಥರ ಆಗಿರುವಂಥ ಲೇಆಫ್ಸಿಂದ ಇನ್ವೆಸ್ಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್ ಇನ್ ದ ನೆಕ್ಸ್ಟ್ ಕಮಿಂಗ್ ಇಯರ್ಸ್. ಹೇಗೂ ನೆಕ್ಸ್ಟ್ ವರ್ಷದಿಂದ ಅದು OpenAI ಜೊತೆ ಕೊಲಾಬ್ ಮಾಡ್ತಾ ಇದೆ, ನೋಡುವ ಅದರಲ್ಲಿ ಹೇಗೆ ಹೋಗ್ತದೆ ಅಂತ. ಬಟ್ ಇದು ರಿಯಲ್ ಸ್ಕೇರಿ ವಿಷಯ ಏನಂತ ಹೇಳಿದ್ರೆ, ಇದನ್ನು ನೋಡ್ಕೊಂಡು ಬೇರೆ ಕಂಪನೀಸ್ ಇದೇ ರೀತಿ ಮಾಡ್ಲಿಕ್ಕಿರುವಂಥ ಸಾಧ್ಯತೆ ಇದೆ. ಸೊ ವಾಟ್ ಈಸ್ ಅ ಪ್ರಾಬ್ಲಮ್? ಸೊ ಈಗ ಎಕ್ಸಾಕ್ಟ್ಲಿ ಇರುವಂಥ ಪ್ರಾಬ್ಲಮ್ ಏನು? ಒನ್ ಇಂಪಾರ್ಟೆಂಟ್ ಥಿಂಗ್ ಗೈಸ್, ಯು ಹ್ಯಾವ್ ಟು ಅಪ್ ಸ್ಕಿಲ್.
ಸೊ ಇಂಥ ದೊಡ್ಡ ಕಂಪನೀಸ್ ಡೆಫಿನೆಟ್ಲಿ ಕ್ಲೌಡ್ ಮತ್ತೆ ನೀವು AI ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಿದ್ರೆ ಡೆಫಿನೆಟ್ಲಿ ಅಲ್ಲಿ ಜಾಬ್ ಅಪರ್ಚುನಿಟೀಸು ಜಾಸ್ತಿ ಇರುತ್ತೆ. ಸೊ ಬಿಕಾಸ್ ಆ ಇನ್ಫ್ರಾಸ್ಟ್ರಕ್ಚರ್ ಅನ್ನು ರನ್ ಮಾಡ್ಲಿಕ್ಕಿರುವಂಥ ವ್ಯಕ್ತಿ ಬೇಕು, ಅಥವಾ ಈ AI ಮಾಡೆಲ್ ಅನ್ನು ಡಿಸೈನ್ ಮಾಡಿ ಆರ್ಕಿಟೆಕ್ಟ್ ಮಾಡ್ಲಿಕ್ಕಿರುವಂಥ ವ್ಯಕ್ತಿಗಳು ಅಥವಾ ಇಂಜಿನಿಯರ್ಸ್ ನಮಗೆ ಬೇಕಾಗುತ್ತೆ. ಸೊ the amount of job opportunities for cloud DevOps and generative AI will be significantly higher. ನಾನಿದು ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೇನೆ, ಇಟ್ಸ್ ನಾಟ್ ಬಿಕಾಸ್ ದಟ್ ವಿ ಇನ್ವಾಲ್ವ್ ಇನ್ ಟ್ರೈನಿಂಗ್ ಜನರೇಟಿವ್ AI, ಅದ್ರ ಬಗ್ಗೆ ನಾನು ಹೇಳ್ತಾನೆ ಇಲ್ಲ. ಸೊ ಬಟ್ ಇಫ್ ಯು ಫೀಲ್ ದಟ್ ಯು ಆರ್ ಲ್ಯಾಗಿಂಗ್ ಬಿಹೈಂಡ್, ನೀವು ಅಪ್ಸ್ಕಿಲ್ ಆಗುವಂಥ ಹೈ ಟೈಮ್, ರೈಟ್ ಟೈಮ್ ಅಂತ ನಾನು ಹೇಳ್ತೇನೆ ಇಲ್ಲ, ಇಟ್ಸ್ ದಿ ಹೈ ಟೈಮ್ ಫಾರ್ ಯು ಟು ಅಪ್ಸ್ಕಿಲ್ towards generative AI, predominantly AI field, along with cloud and DevOps. Learn it, start learning. This is because ಇದನ್ನು ಕಲ್ತು ಮುಗಿಸ್ಲಿಕ್ಕೆ ಹಲವಾರು ಟೈಮ್ ಹೋಗ್ತದೆ. ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಯುವರ್ ಟೈಮ್. ಸೊ ಈಗಲೇ ಸ್ಟಾರ್ಟ್ ಮಾಡೋದು, ಇಫ್ ಯು ಆರ್ ನಾಟ್ ಲರ್ನಿಂಗ್ ಈಗಲೇ ಸ್ಟಾರ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ, ಬಿಕಾಸ್ ಮೋಸ್ಟ್ ಆಫ್ ದ ಕಂಪನೀಸ್ ಆರ್ ಥಿಂಕಿಂಗ್ ಇನ್ ದಿಸ್ ಲೈನ್ ಇಟ್ ಸೆಲ್ಫ್, ಬಿಕಾಸ್ ದಟ್ ಈಸ್ ದ ಟ್ರೆಂಡ್, ಅಥವಾ ದಟ್ ಈಸ್ ಅ ವೇ ಇನ್ ವಿಚ್ ಕಂಪನೀಸ್ ಆರ್ ಅಪ್ರೋಚಿಂಗ್ ಟುವರ್ಡ್ಸ್ ಬಿಲ್ಡಿಂಗ್ ಎನಿ ಪ್ರಾಡಕ್ಟ್ಸ್ ಗೋಯಿಂಗ್ ಫಾರ್ವರ್ಡ್. ಸೊ ಆ ರೀತಿ ಅವರು ಗ್ರೋ ಆಗ್ತಿರುವಾಗ ನಾವು ಕೂಡ ಅದೇ ರೀತಿ ಮುಂದೆ ಹೋಗ್ಲಿಕ್ಕೆ ಟ್ರೈ ಮಾಡಬೇಕಾಗ್ತದೆ. ಸೊ ಸ್ಟಾರ್ಟ್ ಲರ್ನಿಂಗ್, ಸ್ಟಾರ್ಟ್ ಅಪ್ಸ್ಕಿಲ್ಲಿಂಗ್ ಯುವರ್ ಸೆಲ್ಫ್, ಥಿಂಕ್ ಲೈಕ್ ಅ ಪರ್ಸನ್ ಹೂ ನೀಡ್ AI ಇನ್ ದ ವರ್ಕ್ ಸ್ಪೇಸ್, ಆ್ಯಂಡ್ ಆ ರೇಂಜಲ್ಲಿ ಮುಂದೆ ಹೋದರೆ ಮಾತ್ರ ಐ ಫೀಲ್ ವಿ ವಿಲ್ ಬಿ ಬಿಟ್ ಸೇವ್ಡ್. ಸೊ ಟಫ್ ಟೈಮ್ಸ್, ಫೀಲಿಂಗ್ ವೆರಿ ಸ್ಯಾಡ್ ಫಾರ್ ದ ಪೀಪಲ್. ಅಂದರೆ ಇಟ್ ವಾಸ್ ವೆರಿ ಸಡನ್. ಅಂದರೆ ಒಂದು ಪ್ರಯರ್ ನೋಟಿಸ್ ಕೊಟ್ಟು ಏನಾದರೂ ಹೇಳ್ತಿದ್ರೆ ಅದು ಬೇರೆನೇ ಆಗ್ತಿತ್ತು. ಬಟ್ apart from that, it's a very sad thing for the entire IT industry, hoping that we will upskill and the right people get the right job opportunities with the right skills in the coming days. So having said that, share this video to someone who might have not known about this layoff, and thanks for watching.